ಸಿದ್ದರಾಮಯ್ಯ ಆಗ ನಾನು ಅವರು ನನಗೆ ರಿಜಿಸ್ಟರ್ ಮಾಡಿ ಅದೇ ಕೇಳಿರ್ಲಿಲ್ಲ. ಅವರೇ ಕರೆದು ನನ್ನ ರಿಜಿಸ್ಟರ್ ಮಾಡಿದ್ರು. ಆಮೇಲೆ 20ನೇ ತಾರೀಕು ಪ್ರಮಾಣ ವಚನ ಆಗಿತ್ತು. 23ನೇ ತಾರೀಕು ಸುರೇಶ್ ಈಗ ಮಂತ್ರಿಗಳಾಗಿದ್ದಾರೆ, ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬಂದಿದ್ದು ತನಿಖೆ ಅಂದವರಿಗೆ ಹೋದೆ. ಅಲ್ಲಿ ಮೇಲ್ಗಡೆ ಯಾವ ಇದ್ರು ಸೆಲ್ಲರನ್ನೇ ಪಾರ್ಕಿಂಗಲ್ಲಿ ನಾನು ಸುರೇಶ್ ಮಾತಾಡ್ತೀವಿ, ಏನು ಕರೆದಿದ್ದೆ ಅಂತ ಕೇಳಿದ್ದೆ. ಅದಕ್ಕೆ ನಿಮಗೆ ಬೆಂಗಳೂರು ಹೋಗ್ಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ರು. ಫೋನ್ ಮಾಡಿದೆ, ಸುರೇಶ್ ಫೋನ್ ಮಾಡಿದೆ, ಅವ್ರು ದುಡ್ಡು ಕಾನೂನು ಅಂತ ಇದ್ರು, ಏನಾಯಿತು ಅಂತಿದ್ದೆ. ಇದು ಬೇರೆ ಬೇರೆ ಕಾನೂನಿಂದ ಇದು ಬದಲಾವಣೆ ಆಗೋದು ಅಂತ ಹೇಳಿದ್ರು. ಆಮೇಲೆ ನಾನು 25ನೇ ತಾರೀಕು ಮಾತಾಡಿದ್ಮೇಲೆ ನನಗೆ ನಾನೇನು ಕೇಳಿರಲಿಲ್ಲ, ಇಂಥ ಇಲಾಖೆ ಬೇಕು. ಸೀನಿಯರ್ ಲೀಡರ್ ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನನಗೆ ಕೆಲಸ ಮಾಡಕ್ ಆಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅಮಾಂಗ್ ದಿ ಕ್ಯಾಬಿನೆಟ್. ವಿ ಸಾರ್ಟ್ ಔಟ್. ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಮಾತಾಡ್ತೀನಿ, ಅವ್ರ ಜೊತೆ ಮಾತಾಡಿ ಎರಡೇ ದಿನಕ್ಕೆ ಈ ತರ ಡಿಸಿಷನ್ ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವ್ರ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ. ಹೈಕಮಾಂಡ್ ನಾಯಕರು ಬರ್ತಾ ಇರೋ ಟೈಮಲ್ಲಿ ಒಂಥರ ಮುಜುಗರ ಅಲ್ವ? ಎಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರು ಮಾತಾಡ್ತೀವಿ, ಅವ್ರು ಆ ಥರ ಏನು ಮಾಡೋದಿಲ್ಲ. ಕಾಂಗ್ರೆಸ್ಗೆ ತೊಂದರೆ ಆಗುವಂಥ ಕೆಲಸ ಏನು ಮಾಡಿಲ್ಲ, ಮಾತಾಡ್ತೀವಿ. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ರಾಮಲಿಂಗಾರೆಡ್ಡಿ 8 ಸಾರಿ, ನಾನು 8 ಸಾರಿ ಗೆದ್ದಿದ್ದೆ. ಈ ರೀತಿ 8, 7, 5, 6 ಎಲ್ಲ ಗೆದ್ದಿರೋ. ಅದನ್ನ ಸಮತೋಲನವಾಗಿ ನೋಡಬೇಕಾಗಿತ್ತು. ನಾನು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮನವಿ ಮಾಡ್ತಿದ್ದೀನಿ, ತಾಯಿ ಸ್ಥಾನದಲ್ಲಿದ್ದೀನಿ, ಎಲ್ಲ ಮಕ್ಕಳನ್ನು ಒಂದೇ ತರ ನೋಡ್ಬೇಕು ಮತ್ತು ಸೀನಿಯಾರಿಟಿ ಮೇಂಟೈನ್ ಆಗ್ಬೇಕು. ಇವು ಮಾಡೋದ್ರಿಂದ ಮುಂದೆ 2028ಕ್ಕೆ ಕಾಂಗ್ರೆಸ್ ಬರೋದಕ್ಕೆ ದಾರಿ ಆಗ್ತದೆ ಅಂತೇಳಿ ಅವ್ರಿಗೆ ಮನವಿ ಮಾಡ್ತೀನಿ. ಮತ್ತು ಏನು ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವಂಥದ್ದನ್ನ, ಅನುಕೂಲ ಆಗುವಂಥದ್ದನ್ನ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳ್ತೀನಿ, ಸೋನಿಯಾ ಗಾಂಧಿ ಅವ್ರಿಗೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಮೊನ್ನೆ ಬಂದಿದ್ದಾಗ ನಾನು ಮನವಿ ಮಾಡಿದ್ದೀನಿ, ಸಮಾಜ ಕಲ್ಯಾಣ ಸೇವೆ ಮಾಡು, ಬಡಬಗ್ಗರಿಗೆ ವ್ಯವಸಾಯ ಸೇವೆ ಮಾಡಬೇಕು, ಇರಿಗೇಷನ್ ರೈತರಿಗೆ ಸೇವೆ ಮಾಡಬೇಕು, ಇಂಥವು ಆಗಬೇಕು. ಅದರಿಂದ ಇಂಥವು ನಾನು ಈಗಾಗಲೇ 3 ವರ್ಷ ಅದನ್ನು ನಿಭಾಯಿಸಿದ್ದೆ. ಅದನ್ನ ಈ ಏನು ಯಾವ್ಯಾವುದು ಪ್ರೋಟೋಕಾಲ್ನಲ್ಲಿ ಸೀನಿಯಾರಿಟಿ ಕೊಡಬೇಕನ್ನೋದನ್ನ ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದೀನಿ. ಮತ್ತು ಈಗೂ ಕೂಡ ಅವ್ರಿಗೆ ಹೇಳ್ತೀನಿ, ಈ ಕೆಲಸ ಮಾಡೋದ್ರಿಂದ ಮುಂದೆ 2028ಕ್ಕೆ ಮತ್ತೆ ಸರ್ಕಾರ ಬರೋಕ್ಕೆ ದಾರಿ ಆಗ್ತದೆ. ಗೊಂದಲವಾಗಬಾರ್ದು. ಈಗಾಗಲೇ ಮನವಿ ಮಾಡಿದ್ದೀನಿ, ಸರಿ ಮಾಡ್ತಾರೆ ಅಂತ ಭಾವಿಸಿದ್ದೀನಿ. ಬಹುತೇಕ ದೇಶಪಾಂಡೆ 9 ಸಾರಿ ಇರ್ಬೋದು ಅನ್ಸುತ್ತೆ. ಅವ್ರನ್ನ ಬಿಟ್ರೆ ರಾಮಲಿಂಗಾರೆಡ್ಡಿ ಅವರೇ ಸೀನಿಯರ್ ಇದ್ದಾರೆ. ಇವೆಲ್ಲನೂ ಕುಂತು ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ, ಹೊಸದಾಗಿ ಆಗಿರುವಂತ ಹರಿಪ್ರಸಾದ್ ಅವರು, ಇವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲಿ ಮೂಲಭೂತವಾಗಿ ಯಾರ್ಯಾರಿಗೆ ಯಾವ ಸ್ಥಾನಮಾನ ಕೊಟ್ಟರೆ ಮುಂದೆ 2028ಕ್ಕೆ ಸರ್ಕಾರ ಬರ್ತದೆ ಅನ್ನೋದನ್ನ ಚಿಂತನೆ ಮಾಡಿ ಮರುಪರಿಶೀಲನೆ ಮಾಡಿ ಕರೆಕ್ಟ್ ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ, ಅವ್ರಿಗೆ ನೀವು ಮನವಿ ಕೊಡ್ತೀರಾ ಸರ್? ಬೆಂಬಲಿಗರು ಎಲ್ಲ ಕಡೆ ಸರ್, ರಾಜ್ಯಾದ್ಯಂತ ತಮ್ಮ ಬೆಂಬಲಿಗರು ಪ್ರೆಸ್ ಮೀಟ್ ಮಾಡ್ತಾರೆ. ಪಕ್ಷದ 50 ವರ್ಷಗಳ ಸುದೀರ್ಘ ಚರಿತ್ರೆ ಇದೆ. ಶಿಸ್ತಿನ ಸಿಪಾಯಿ ಆಗಿದ್ದೀನಿ. ನೋಡಿ, ನಾ ಹಿಂದೆ ಕೂಡ ಹೇಳಿದ್ದೆ, ಇದು ಸ್ಮೂತ್ ಆಗಿ ನಡೆಯುದಿಲ್ಲ, ಗದ್ದಲ ಆಕೇತ ಅಂತ ಹೇಳಿ. ಸಿದ್ದರಾಮಯ್ಯನವರು ತಾವು ಅತ್ಯಂತ ಸೂಕ್ಷ್ಮವಾಗಿ ನಾವು ರಾಜೀನಾಮೆ ಕೊಟ್ಟೇವಿ ಅಂತ ಒಳ್ಳೆ ಹೆಸರನ್ನು ತೆಗೆದುಕೊಂಡು ಈಗ ಹಿಂದಿನಿಂದ ಈ ಆಟ ಆಡಕ್ ಶುರು ಮಾಡ್ಯಾರ. ಅವರು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದು ಅವ್ರಿಗೆ ಸಹನೆ ಇಲ್ಲ. ಹಂಗಾಗಿ ಈಗ ಬೇರೆ ಬೇರೆಯವ್ರ ಕಡೆಯಿಂದ ಈ ರೀತಿ ಆಟವನ್ನು ಶುರು ಮಾಡಿದ್ದಾರೆ.
ಕಾಂಗ್ರೆಸ್ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಬೇರೆಯವರು ಆಟ ಆಡ್ತಿದ್ರು. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ಕೂಡ ಸಿದ್ದರಾಮಯ್ಯನವರು ಬೇರೆಯವ್ರ ಮೂಲಕ ಆಟ ಆಡ್ತಿದ್ದಾರೆ. ಈ ಆಟ ಹಿಂಗೆ ಕಂಟಿನ್ಯೂ ಆಗೋದು. ಇವ್ರಿಗೆ ಯಾರಿಗೂ ಜನರ ಬಗ್ಗೆ ಕಾಳಜಿ ಇಲ್ಲ, ಇವ್ರಿಗೆ ಯಾರಿಗೂ ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ. ಈಗ ಜೂನ್ 5ನೇ ತಾರೀಕು ಇವತ್ತು. ಈಗ ನೋಡಿದ್ರೆ ಬರಗಾಲ ಬರುವಂತ ಲಕ್ಷಣಗಳೆಲ್ಲ ಕಾಣ್ತಾ ಇದಾವು. ಮುಖ್ಯಮಂತ್ರಿ ಆದವರು, ಮಂತ್ರಿಗಳಾದವರು ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕಾಗಿದ್ದವರು. ಆದ್ರೆ ಇದನ್ನ ಬಿಟ್ಟೈತಿಲ್ಲ, ತಮ್ಮ ಅಧಿಕಾರದ ಆಸೆಗೆ ನಮ್ಗೆ ಆ ಪೋರ್ಟ್ಫೋಲಿಯೋ ಬೇಕು, ಈ ಪೋರ್ಟ್ಫೋಲಿಯೋ ಬೇಕು, ನಮಗ್ ಸೂಟ್ ಆಗುವಂತ ಅಧಿಕಾರಿಗಳು ಬೇಕು ಅಂತ ಹೇಳಿ ಇವ್ರು ಹೊಡೆದಾಡ್ಕೊಂತ ಕುಂತಿದ್ದಾರೆ. ನನ್ಗೇನ್ ಅನ್ಸೋದಿಲ್ಲ, ಅದೇನ್ ಆಗುದಿಲ್ಲ. ಇವ್ರ ಹಿಂಗ ನಮ್ದು ಫಾಯ್ದೆ ಸಂಬಂಧ ಎಷ್ಟ್ ಹಾಕಿದಷ್ಟು ಕುತ್ಕೊಂಡು ಕೆಲಸ ಮಾಡ್ಕೋಬೇಕಂತ ಎಲ್ಲಾರು ಪ್ರಯತ್ನ ನಡೆಸ್ತಿರ್ತಾರೆ. ಎಲ್ಲ ಇವೆಲ್ಲ ಶುರು ನಾ ಹೇಳಿದ್ನಲ್ಲ, ಮುಂದ ಅವ್ರ ಬಿಟ್ಟು ಬೇರೆಯವ್ರು ಹಿಂದಿನಿಂದ ಆಟ ಮಾಡ್ತಾರೆ. ಅದ್ರ ಬಗ್ಗೆ ಮಾಹಿತಿ ಎಲ್ಲ ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರ ಜೊತೆಲಿ ಮಾತನಾಡ್ತಾರೆ. ಇದೇ ನೋಡಿ, ರಾಮಲಿಂಗಾರೆಡ್ಡಿ ಸಾಹೇಬರು ಅತ್ಯಂತ ಹಿರಿಯ ನಮ್ಮ ಪಕ್ಷದ ಮುಖಂಡರಾಗಿದ್ದಾರೆ. ಸುಮಾರು 8 ಸಲ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಬ್ಯಾಂಗ್ಳೂರಿನ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ಹಿಂದೆನೂ ಉತ್ತಮವಾಗಿ ಸೇವೆಯನ್ನು ಮಾಡಿದ್ದಾರೆ. ಹೀಗಾಗಿ ಎಲ್ಲರೂ ನಮ್ಮಲ್ಲಿ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಅವರು ವರಿಷ್ಠರ ಜೊತೆಯಲ್ಲಿ ಮಾತನಾಡ್ತಾರೆ ಮತ್ತು ವರಿಷ್ಠರು ಅವ್ರ ಜೊತೆಯಲ್ಲಿ ಮಾತನಾಡಿ ಅವರು ನಾಮಪತ್ರ ಹಿಂಪಡಿತಾರೆ ಅನ್ನುವಂಥ ವಿಶ್ವಾಸ ಇದೆ. ಮುಂಚೆನೇ ಅವ್ರನ್ನ ಸಮಾಧಾನ ಮಾಡಬೇಕಾಗಿತ್ತಲ್ವಾ? CM ಆಗಲಿ ಹಿರಿಯರಾಗಲಿ ಎಲ್ಲ ಮಾತಾಡಬೇಕಿತ್ತಲ್ಲ. ಎಲ್ಲ ನಮ್ಮ ಪಕ್ಷದ ಆಂತರಿಕ ವಿಷಯಗಳಿದ್ದಾವೆ. ನಮ್ಮ ಪಕ್ಷದ ವರಿಷ್ಠರು ಇದನ್ನು ಸರಿಪಡಿಸ್ತಾರೆ. ಅವರವರ ಸ್ಟೇಟ್ಮೆಂಟ್ ಕೂಡ ನಾನು ಅವರು ಸುಗಮವಾಗಿ ಹೊಸ ಸರ್ಕಾರ ಸೀನಿಯರ್ ಸವಾಲಾಗಿದ್ದಾರೆ ಅಂತ. ಅವರು ಕೂಡ ಸೀನಿಯರ್ ಅಲ್ವಾ? ಅವ್ರಿಗಿಂತ ಸೀನಿಯರ್ಗಳ ಸವಾಲಾಗಿರೋದು ಯಾರು ಸವಾಲು? ಸುಮಾರು ನೋಡ್ಕೊಂಡು ಶೀಘ್ರದಲ್ಲಿ ಎಲ್ಲರನ್ನ ಮಾತಾಡಿಸಿ ಎಲ್ಲರ ಜೊತೆ ಮೇಡಮ್, ಅದು ರಾಜೀನಾಮೆ ಕೊಡುವ ಹಂತ ಹೋಗಬಾರ್ದಾಗಿತ್ತು. ಅದನ್ನ ಮೊದಲೇ ತೀರ್ಮಾನ ಅಂದ್ರೆ ಸಮಾಧಾನಗೊಳಿಸಬಹುದಾಗಿತ್ತಲ್ಲ ಅಂತ ವಿಚಾರ ಇದೆ. ಹೌದು, ಅದೇ ಅಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ, ಪಕ್ಷ ಅಧ್ಯಕ್ಷರಿದ್ದಾರೆ, ಮೂಲಾಧ್ಯಕ್ಷ ಸೂಕ್ತವಾಗಿ ಕೊಡ್ತಾರೆ. ಬಟ್ ಈಗ ನಾನು ಸಚಿವನಾಗಿದ್ದೇನೆ, ಇನ್ನು ಹಿಂದಿನ ಕಥೆ ಎಲ್ಲ ನಮ್ಗೆ ಅಂತ ಈಗ ಮುಂದುವರಿಸ್ಕೊಂಡು ನಿಮ್ಮೇಲೆ ಸಲಹೆ ಸೂಚನೆ ಇದ್ರೆ ಕೊಡಿ, ಅದು ಮುಂದುವರಿಸ್ಕೊಂಡು ನಮ್ಗೇನು ಗೊತ್ತಿಲ್ಲ. ATM ಎಲ್ಲ ವಿಕೆಟ್ ಕರೆಕ್ಟ್ ಆಗಿದೆ, ಏನು ಆಗಲಿಲ್ಲ. ಇದಕ್ಕೆಲ್ಲ ಕೂಡ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಅಧ್ಯಕ್ಷರು ನಾಯಕತ್ವ ಕೊಡ್ತಾರೆ. ಎಲ್ಲರೂ ಕೂಡ ವಿಶ್ವಾಸದಿಂದ ಇದ್ದಾರೆ, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ದಾರೆ ಇದರಲ್ಲಿ. ಮತ್ತು ಈಗ ನಮ್ಮ ಕೆಲಸ ನಾವು ಮಾಡಿಕೊಂಡು ಉತ್ತಮ ಕೆಲಸ ಮಾಡಿ ಜನರಿಗೆ ಪ್ರಯೋಜನ ಆಗ್ಬೋದು ಯೋಜನೆ ಮಾಡೋದು ಸರ್ಕಾರದ ಮುಖ್ಯ ಉದ್ದೇಶ. ಆ ಕೆಲಸ ನಾವು ಮಾಡ್ತೀವಿ. ರಾಹುಲ್ ಗಾಂಧಿ ಅವರು ಬಂದಂಥ ಸಂದರ್ಭದಲ್ಲಿ ನಾವು ಅದನ್ನು ಒಪ್ಪಕ್ಕಾಗೋದಿಲ್ಲ. ರಾಮಲಿಂಗಾರೆಡ್ಡಿ ಅವರು ಪಕ್ಷದ ಚೌಕಟ್ಟಿನೊಳಗೆ, ಸರ್ಕಾರದ ಚೌಕಟ್ಟಿನೊಳಗೆ ಮುಖ್ಯಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿ ಇದುವರೆಗೆ ಬರಬೇಕಾಯ್ತು. ವಿಚಾರ ಬಂದಿರತಕ್ಕಂಥದ್ದು ಸರ್ಕಾರದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಅದನ್ನು ಬಗೆಹರಿಸ್ತಾರೆ, ಎಲ್ಲ ಸೇರಿ ಒಂದು ಅಂತಿಮವಾದ ತೀರ್ಮಾನ ತಗೋತಾರೆ. ಸ್ವಲ್ಪ ಆವೇಶದಲ್ಲಿ ಸ್ವಲ್ಪ ಮನಸ್ಸಿಗೆ ನೋವಾಗಿ ಮಾತಾಡಿರ್ಬೋದು, ಅದು ಸರಿ ಹೋಗುತ್ತೆ. ಮಾತು ಕೊಟ್ಟಿದ್ರು ಹಿಂದೆ, ಬೆಂಗಳೂರು ನಾನು CM ಆದ್ರೆ ನಿಮಗೆ ಬೆಂಗಳೂರು ಖಾತೆ ಬಿಟ್ಕೊಡ್ತೀನಿ ಇರ್ಬೋದು. ಮಾತು ತಪ್ತಾ ಇದ್ದಾರೆ ಅಂತೇಳಿ ಅದು ಅದೇನು ನಡೆದಿದೆ ನಮಗೆ ವಿಚಾರ ಗೊತ್ತಿಲ್ಲ. ಗೊತ್ತಿಲ್ಲದಕ್ಕೆ ನಾವು ಪ್ರತಿಕ್ರಿಯೆ ಕೊಡಬಾರ್ದು. ಕಾಂಗ್ರೆಸ್ನಲ್ಲಿ ಯಾಕೋ ಕೊಟ್ಟ ಮಾತಿನಂತೆ ನಡ್ಕೊಳ್ತಾ ಇಲ್ಲ ಅನ್ನುವಂಥದ್ದೇ ಜಾಸ್ತಿ ಆಗ್ತಾ ಇದೆಯಲ್ಲ ಅಂತ. ಸಾಂದರ್ಭಿಕವಾಗಿ ಅವೆಲ್ಲ ಆಗ್ತವೆ, ಸಂದರ್ಭ ಬಂದಾಗ ಅದು ಆಗ್ತವೆ. ಅದನ್ನು ತಿದ್ಕೊಂಡು ಹೋಗೋದೇ ಪಕ್ಷದ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ. ಹಿರಿಯರೇನೇ ಅಸಮಾಧಾನಗಳು ವ್ಯಕ್ತಪಡಿಸ್ತಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು, ಮುನಿಯಪ್ಪ ಅಂತವರು. ಏನಾಗ್ತಾ ಇದೆ? 48 ಗಂಟೆ ಕಳೆದಿಲ್ಲ, ಈಗಲೇ ಇಷ್ಟೊಂದು ಅಂತಂದ್ರೆ ಇವ್ರ ಸರ್ಕಾರ ಉಳಿಯಲ್ಲ ಅನ್ನುವಂಥದ್ದು ವಿರೋಧ ಪಕ್ಷ. ಏನಾಗಲ್ಲ, ಅದು ಕನಸು ಕಾಣಕ್ಕೆ ಹೋಗಬೇಡಿ. ಸರ್ಕಾರ ಸುಭದ್ರವಾಗಿ 28ರವರೆಗೂ ಇರುತ್ತೆ. ಸುಭದ್ರವಾದ ಸರ್ಕಾರ ಕೊಡ್ತಾರೆ.
ಯಾವುದೇ ರೀತಿ ಅನುಮಾನ ಬೇಡ, ಸುಭದ್ರವಾಗಿ ನಡೆಯುತ್ತೆ. ಅದರಲ್ಲಿ ಮುನಿಯಪ್ಪನವರು ಅಸಮಾಧಾನ ಮಾಡಿರೂ, ನಾನನ ಅಸಮಾಧಾನ ಮಾಡಿರೂ, ಯಾರೇ ಅಸಮಾಧಾನ ಮಾಡಿರೂ ಸರ್ಕಾರ ಸುಭದ್ರವಾಗಿರುತ್ತೆ, ನಡೆಯುತ್ತೆ, ಏನೂ ಆಗಲ್ಲ. DK ಶಿವಕುಮಾರ್ ಮುಖ್ಯಮಂತ್ರಿಗಳು, ಸಿದ್ದರಾಮಯ್ಯನವರ ಸಚಿವ ಸಂಪುಟ ಮೊದಲನೆಯ ವಿಕೆಟ್ ಹೊತ್ತು ಪತನ ಆಗಿರುವಂಥದ್ದು. ರಾಮಲಿಂಗಾರೆಡ್ಡಿ ಅವರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ಆದರೆ ವಾಸ್ತವಿಕ ಸತ್ಯ ಏನು ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ನವರಿಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ. ನಾಡಿನ ರೈತರ ಸಮಸ್ಯೆಯನ್ನ ಪರಿಹಾರ ಮಾಡಬೇಕು, ಅದ್ರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ. ಕಳೆದ 3 ವರ್ಷ ಹಗ್ಗ ಜಗ್ಗಾಟದಲ್ಲೇ 3 ವರ್ಷ ಕಳೆದಿದ್ದಾರೆ. ಯಾವುದೇ ಒಬ್ಬ ಸಚಿವ ನಾಮಕವಾಸ್ತೆಗೆ ಉಸ್ತುವಾರಿ ಸಚಿವರಷ್ಟೇ. ರಾಜ್ಯದ ಸಚಿವರು ಏನಿದ್ದಾರೆ ತಮ್ಮ ಜಿಲ್ಲೆಗಳಿಗೆ ಸೀಮಿತ ಆಗಿದ್ದರೆ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಪ್ರವಾಸವನ್ನು ಮಾಡಲಿಲ್ಲ. ಆದರೆ ಈಗ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಇರೋದು ಕೇವಲ 2 ವರ್ಷ ಮಾತ್ರ. ಈಗ ಮತ್ತೆ ಹಗ್ಗ ಜಗ್ಗಾಟ, ಯಾವ ಪೋರ್ಟ್ಫೋಲಿಯೋ ತೆಗೆದುಕೊಳ್ಬೇಕು, ಯಾವ ಜಿಲ್ಲೆ ಉಸ್ತುವಾರಿನ ಪಡೆದುಕೊಳ್ಬೇಕು, ಇದರ ಕಿತ್ತಾಟದಲ್ಲಿ ರಾಮಲಿಂಗಾರೆಡ್ಡಿ ಅವರ ಇವತ್ತು ರಾಜೀನಾಮೆ ನೀಡಿದ್ದಾರೆ. ನಾನು ಇಷ್ಟೇ ಹೇಳುವಂಥದ್ದು, DK ಶಿವಕುಮಾರ್ ನೇತೃತ್ವದ ಈ ಸರ್ಕಾರ ಏನಿದೆ ರಾಜ್ಯದಲ್ಲಿ, ಇದರಿಂದ ಅಭಿವೃದ್ಧಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಜನರ ಭರವಸೆಗಳ ನೀರೆರಿಯುವಂತ ಕೆಲಸವನ್ನು ಅವ್ರು ಮಾಡೋರಿದ್ದಾರೆ. ರಾಜ್ಯದ ಜನರ ಅಪೇಕ್ಷೆ ಇದೆ, ಇಂಥ ಬಡವರ ವಿರೋಧಿ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗೆಯಬೇಕು, ಮುಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು. ಇದು ನಮ್ಮ ಅಪೇಕ್ಷೆಗಿಂತ ಹೆಚ್ಚಾಗಿ ರಾಜ್ಯದ ಜನರ ಅಪೇಕ್ಷೆನೂ ಕೂಡ ಇದಿದೆ. ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನ ಆಗಿದೆ. ನಾವು DK ಶಿವಕುಮಾರ್ ಅವರು ಯಶಸ್ವಿ ಆಗಲಿ ಅಂತೇಳಿ ಶುಭ ಹಾರೈಸಿರೋರು. ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚು ಒತ್ತು ಕೊಡಿ ಅಂತ ಹೇಳಿದ್ವಿ. ಅಭಿವೃದ್ಧಿ ಕಾರ್ಯ ಮಾಡಬೇಕು ಅನ್ನೋ ಅಷ್ಟರಲ್ಲೇ ಒಂದೊಂದೇ ವಿಕೆಟ್ಗಳು ಪತನ ಆಗೋ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿನ ಒಟ್ಟು ಹೊಲಿಗೆ ಸರಿಯಾಗಿಲ್ಲ ಅನ್ನೋದು ಇದರೊಳಗಡೆ ಮೇಲ್ನೋಟಕ್ಕೆ ಕಾಣುತ್ತೆ. ಮನಸ್ಸುಗಳು ಗಟ್ಟಿಯಾಗಿದೆ ಅಂದರೆ ಯಾವುದೇ ಕಾರಣಕ್ಕೂ ಸರ್ಕಾರ ಉಳಿಯೋಕ್ಕೆ ಸಾಧ್ಯ ಇಲ್ಲ. ದೆಹಲಿಯಿಂದ ಎಷ್ಟು ಜನ ಬಂದು ಎಷ್ಟು ಒಳ್ಳೆ ದಾರ ಹಾಕಿ ಹೊಲಿಗೆ ಹೊಲಿದ್ರು ಕೂಡ ಅದು ಪಟ್ ಅಂತ ಕಿತ್ತೋಗುತ್ತೆ. ಯಾಕೆ ಅಂತೇಳಿದ್ರೆ ಮನಸ್ಸಲ್ಲಿ ಭಾವನೆಗಳು ಬೇರೆ. ಹಾಗಾಗಿ ಒಟ್ಟಾರೆ ರಾಜ್ಯದ ಜನತೆಗೆ ಅನ್ಯಾಯ ಮಾಡದೇ ಇರುವಂಥ ರೀತಿಯೊಳಗಡೆ ಸರ್ಕಾರ ರಚನೆ ಮಾಡಬೇಕು ಅಂತ ನಾವು ಹೇಳಿದ್ವಿ. ಹಾಗಾಗಿ ನಿಮಗೆ ಬಹುಮತ ಸಿಕ್ಕಿತ್ತು. ಆದರೆ ಈ ರೀತಿಯ ಮೊದಲ ವಿಕೆಟ್ ಪತನ ಇದು ಆರಂಭ ಆಗಿದೆ, ಇದು ಅಂತ್ಯನೂ ಆಗತ್ತೆ ಅಂತೇಳಿ ಅನಿಸುತ್ತೆ. ಹಾಗಾಗಿ DK ಶಿವಕುಮಾರ್ ಅವರು ತಮ್ಮ ಮಂತ್ರಿಮಂಡಲವನ್ನು ಸಂರಕ್ಷಣೆ ಮಾಡಿಕೊಳ್ಳೋದ್ರ ಮೂಲಕ ಈ ರಾಜ್ಯದ ಜನತೆ ಹಿತ ಕಾಪಾಡಬೇಕು ಅಂತ ನನ್ನ ಆಗ್ರಹವನ್ನು ನಾನು ಮಾಡ್ತೇನೆ. 9 ಅಲ್ಲ 9 ತಿಂಗಳಿದ್ರೇನೆ ಹೆಚ್ಚು. 9 ತಿಂಗಳೇ ಜಾಸ್ತಿ ಅವ್ರಿಗೆ. ಅದೇ ಜ್ಯೋತಿಷ್ಯ ಹೇಳಿದ್ದಾನೆ, ಅದು 9 ಅಂತ ಹೇಳಿದ್ದಾನೆ. ಅವನು ತಿಂಗಳನೋ ವರ್ಷ ಮರ್ತು ಬಿಟ್ಟಿದ್ದಾನೆ. ಅದಕ್ಕೆ ಅಷ್ಟು 9 ತಿಂಗಳು ಕಳೀಲಿ. ಸಿದ್ದರಾಮಯ್ಯನ ಕಾಡದಲ್ಲಿ 9 ತಿಂಗಳು ನರಕ ಅನುಭವಿಸ್ಬೇಕು ಅವ್ರು. ಆಮೇಲೆ ನೋಡೋಣ, 9 ತಿಂಗಳಾದ್ಮೇಲೆ ಇದ್ರೆ ಕೇಳಿ ನನ್ನ ಪ್ರಶ್ನೆ. ಈಗಾಗಲೇ ಶುರು ಆಗಿದೆ. ನೆನ್ನೆನೆ ಅವ್ರ ಮನೇಲಿ ಮೀಟಿಂಗ್ ಆಗಿದೆ. ಎಲ್ಲ ಸಿದ್ದರಾಮಯ್ಯನವ್ರ ಬೆಂಬಲಿಗರೆಲ್ಲ ಸಭೆ ಮಾಡಿದ್ದಾರೆ. ನನಗಿರುವಂಥ ಮಾಹಿತಿ, ಸಭೆ ಮಾಡಿ ಮುಂದೆ ಏನೇನು ತೀರ್ಮಾನಗಳು ಮಾಡಬೇಕು. ಪಾರ್ಟಿಯಲ್ಲಿ ಸಿದ್ದರಾಮಯ್ಯ, ನಾನು ಈ ಸರ್ಕಾರವನ್ನು ತಂದಿದ್ದು, ನನ್ನ ಹೆಸರಲ್ಲಿ ಸರ್ಕಾರ ಬಂದಿರೋದು, ನನಗೋಸ್ಕರ ಜನ ವೋಟ್ ಮಾಡಿರೋದು ಕಾಂಗ್ರೆಸ್ಗೆ. ಅದರಿಂದ ಇವ್ರು ಯಾರೋ ಬಂದು ಕೂತ್ಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ಬಿಡಬಾರ್ದು ಅಂತ ತೀರ್ಮಾನ ಆಗಿದೆ ಸಿದ್ದರಾಮಯ್ಯನವ್ರ ಮೀಟಿಂಗಲ್ಲಿ. ನೋಡೋಣ ಮುಂದೆ ಏನಾಗುತ್ತೆ. ಹೌದಾ? ಅದೇನೋ ಹೊಸ ಸುದ್ದಿ ಹೇಳ್ರಪ್ಪ, ಹಳೆ ಸುದ್ದಿ ಹೇಳ್ತಾ ಇದ್ದೀರಾ? ಹೊಸ ಸುದ್ದಿ ಹೇಳ್ತೀರಾ ಅಂದ್ರೆ ಅಲ್ಲ ಯಾವ ಪತನ ಏನಿಲ್ಲ. ಅವರು ಹೇಳಿದಾರಲ್ಲ,
ನಾನು ಆತ್ಮಸಾಕ್ಷಿ ಅನುಗುಣವಾಗಿ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲ್ಲ, ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಒಂದು ಹೇಳಿದ್ದಾರೆ. ಮತ್ತು ಎರಡನೇದು ಹೇಳಿದ್ದಾರೆ, ನಾನು ಶಾಸಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತನಾಗಿ ನಾನು ನನ್ನ ಜವಾಬ್ದಾರಿ ನಿರ್ವಹಿಸ್ತೀನಿ ಅಂತ ಅವ್ರ ಪತ್ರದಲ್ಲೇ ಹೇಳಿದ್ದಾರೆ. ಅದರಲ್ಲಿ ಅದು ಹೇಳಿದ್ಮೇಲೆ ಇನ್ನು ವಿಶೇಷತೆ ಏನಿದೆ? ಯಾವ ಟ್ರಬಲ್ ಶೂಟರ್ ನೀವು ಮಾಡಿರೋ ಟ್ರಬಲ್ ಶೂಟರು? ಹಂಗಿದ್ಮೇಲೆ ಅಸ್ಸಾಂಗೆ ಹೋಗಿ ಯಾಕೆ ಟ್ರಬಲ್ ಶೂಟ್ ಆಗಲಿಲ್ಲ ಹಂಗಾರೆ? ಸುಮ್ಮನೆ ಏನೋ ಒಂದು ಯಾಕೆ ಆಗ್ತಾರೆ? ಈಗ ಅದೇ ಸ್ಥಾನ ಇಲ್ಲ, ಅದೀಗ ಇವ್ರಿಗೆ ಕಂಡ್ರಿಗೆ ಯಾಕೆ ಫಾರೆಸ್ಟ್ ಕೊಡ್ಲಿಲ್ಲ ಹಂಗಾರೆ? ಅವ್ರಿಗೂ ಫಾರೆಸ್ಟ್ ಕೊಡ್ಬೇಕಾಗಿತ್ತಲ್ಲ. ಈಗ ಡಾಕ್ಟ್ರಿಗೆ ಹೋಮ್ ಕೊಡ್ಬೇಕಾಗಿತ್ತು, ಅವ್ರಿಗೆ ಯಾಕೆ ರೆವಿನ್ಯೂ ಕೊಟ್ಟಂಗಾರೆ? ಹಂಗೆ ನೋಡ್ರಿ, ಯಾವ ಆಸ್ತಿ ಯಾರೊಬ್ಬನು ಸೊತ್ತೇನಲ್ಲ, ಗೊತ್ತಾಯ್ತಾ? ಇವೆಲ್ಲ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವಕಾಶಗಳು ದೊರೀತವೆ. ಆ ಬದಲಾದ ಸನ್ನಿವೇಶದಲ್ಲಿ ದೊರೀತಕ್ಕಂಥ ಅವಕಾಶಗಳಲ್ಲಿ ಅವರು ತನ್ನ ಬುದ್ಧಿಶಕ್ತಿಯನ್ನು ನೋಡಿ ಆ ಇಲಾಖೆಗಳಲ್ಲಿ ಉತ್ತಮ ರೀತಿಯಲ್ಲಿ ಜನಪರವಾದ ಕೆಲಸಗಳನ್ನು ಮಾಡಬೇಕು, ಅಷ್ಟೇ ನನ್ನ ನಿರೀಕ್ಷೆ. ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಂಪುಟದ ಮೊದಲ ವಿಕೆಟು ರಾಜೀನಾಮೆ ಮೂಲಕ ಪತನ ಆಗಿದೆ. ಇತ್ತೀಚೆಗೆ ಅವರು ಸಂಪುಟ ದರ್ಜೆ ಸಚಿವರಾಗಿ ನೇಮಕ ಮಾಡಿದ್ದಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರು ಹಿರಿಯ ಕಾಂಗ್ರೆಸ್ ಮುಖಂಡರು, ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರ ಮೊದಲ ಸಂಪುಟ ಸಭೆ ಪತ್ರಿಕೆಗಳು ವ್ಯಾಖ್ಯಾನಿಸಿದ್ದು ಸಿಕ್ಸರ್ ಹೊಡೆದ ಶಿವಕುಮಾರ್ ಅಂಥೇಳಿ. ಸಿಕ್ಸರ್ ಏನೋ ಹೊಡೆದ್ರು, ಆದರೆ ಆ ಸಿಕ್ಸರ್ ಜೊತೆಗೇನೆ ಹಿಟ್ ವಿಕೆಟು ಆಗಿದೆ. ಇದು ಸೂಚಿಸುತ್ತೆ ಆಂತರಿಕವಾಗಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು. ಇದು ಸೂಚಿಸುತ್ತೆ ಭವಿಷ್ಯದ ಬೆಳವಣಿಗೆಗಳನ್ನು. ನಮಗೆ ಆತಂಕ ಇರೋದು ಈ ಬೆಳವಣಿಗೆಗಳು ಆಡಳಿತದ ಮೇಲೆ ಬೀರುವ ಕೆಟ್ಟ ಪರಿಣಾಮದ ಕುರಿತಾಗಿ. ಯಾವಾಗ ಹಿರಿಯ ನಾಯಕರುಗಳಲ್ಲೇ ಅಪಸ್ವರ ಪ್ರಾರಂಭ ಆಗುತ್ತೆ, ತಾಳಮೇಳಗಳ ಇಲ್ಲದ ಸ್ಥಿತಿ ನಿರ್ಮಾಣ ಆಗುತ್ತೆ, ಅದರ ಪರಿಣಾಮ ಆಡಳಿತದ ಮೇಲಾಗತ್ತೆ, ಇದರ ದುಷ್ಪರಿಣಾಮ ಜನಜೀವನದ ಮೇಲಾಗತ್ತೆ. ರಾಜ್ಯ ರಾಜಕಾರಣದಲ್ಲಿ ಏನು ದಿನಕ್ಕೊಂದು ಬಣ್ಣ ಕ್ಷಣಕ್ಕೊಂದು ತಿರುವು ಏನೋ ಪಡ್ಕೊಳ್ತಿರ್ತಕ್ಕಂಥದ್ದು. ಈಗಾಗಲೇ ಡಿ ಕೆ ಶಿವಕುಮಾರ್ ಪ್ರಮಾಣವಚನ ಆದಾಗ್ಲಿಂದ ಕೂಡ ಯಾವನ್ನೆಲ್ಲ ಇವತ್ತು ಏನು ಆ ಸಚಿವ ಸಂಪುಟ ರಚನೆ ಆದಾಗ್ಲಿಂದ ಕೂಡ ರಾಮಲಿಂಗಾರೆಡ್ಡಿ ಒಂದ್ ಕಡೆ ರಾಜೀನಾಮೆ ಸಲ್ಲಿಸಿದ್ರು ಕೂಡ ಅದರ ಬೆನ್ನಲ್ಲಿ ಇವತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಕೆ ಎಚ್ ಪುನ್ನಮರು ಕೂಡ ಅಸಮಾಧಾನವನ್ನು ಹೊರ ಹಾಕಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಏನು ದೇವನಹಳ್ಳಿಯ ಪ್ರವಾಸಿ ಮಂದಿರದಲ್ಲಿ ಏನು ದೇವನಹಳ್ಳಿ ಭಾಗದ ಜೊತೆಲಿ ಏನು ಹೊಸಕೋಟೆ ಮತ್ತೆ ಏನು ದೊಡ್ಡಬಳ್ಳಾಪುರ ಭಾಗದಿಂದ ಬಂದಿರತಕ್ಕಂಥ ಅವರ ಅಭಿಮಾನಿಗಳು ಮುಖಂಡರ ಜೊತೆ ಏನು ಮಾದಾರ ಮಹಾಸಭಾದ ಏನು ಎಲ್ಲಾ ಕಾರ್ಯಕರ್ತರು ಬೆಂಬಲಿಗರು ಸದಸ್ಯರು ಸೇರಿ ಒಂದು ಒಕ್ಕರಲ ಆಗ್ರಹವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಜೊತೆಲಿ ನಮಗೆ ಈ ಖಾತೆ ನಿಜಕ್ಕೂ ಕೂಡ ಅಸಮಾಧಾನ ತಂದಿರತಕ್ಕಂಥದ್ದು. ಯಾಕಂದ್ರೆ 7 ಬಾರಿ ಸಂಸದರಾಗಿ ಕೆಲಸ ಮಾಡಿರ್ತಕ್ಕಂಥ ಹಿರಿಯರು ಜೊತೆಲಿ ಅನುಭವಿ ಆಗಿರ್ತಕ್ಕಂಥ ಆಮೇಲೆ ಕಟ್ಟಾಳು ಏನು ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಆಗಿರ್ತಕ್ಕಂಥ ಕೆ ಎಚ್ ಪುನ್ನಪ್ಪನವರಿಗೆ ಈ ರೀತಿ ಏನು ಖಾತೆ ಕೊಡ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದು ಇಲ್ಲಿನ ಏನು ಕಾರ್ಯಕರ್ತರ ಮುಖಂಡರ ಜೊತೆಲಿ ಅವರ ಆಗ್ರಹ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏನು ಅವರ ಮುಖ್ಯಸ್ಥರು ಇರ್ತಕ್ಕಂಥದ್ದು ಅವರೇ ಮಾತಾಡ್ತಾ ಹೋಗ್ತೇನೆ. ಸರ್ ನಮಸ್ತೆ. ಇವತ್ತು ಏನು ಕೆ ಎಚ್ ಪುನ್ನಪ್ಪನಿಗೆ ಕೊಟ್ಟಿರ್ತದೆ ಈಗಾಗಲೇ 3 ವರ್ಷ ಏನು ಆಹಾರ ಖಾತೆಯನ್ನು ಸೂಕ್ತವಾಗಿ ನಿರ್ವಹಣೆ ಮಾಡಿದ್ದಾರೆ. ಮತ್ತೆ ಅದೇ ಖಾತೆ ಕೊಡ್ತಕ್ಕಂಥ ವಿಚಾರವಾಗಿ ಸಾಕಷ್ಟು ಗೊಂದಲ ಆಗಿರ್ತಕ್ಕಂಥದ್ದು. ಬೆಳಗ್ಗೆ ಕೂಡ ಸಚಿವರು ಒಂದು ರೀತಿ ಹೇಳಿಕೆ ಕೊಡೋದ್ರ ಮುಖಾಂತರ ಮತ್ತೆ ಏನು ರಾಜ್ಯ ಸರ್ಕಾರದ ಮೇಲೆ ಬಿಸಿ ಮುಡ್ತಕ್ಕಂಥ ಕೆಲಸ ಆಗಿದೆ. ಯಾವೆಲ್ಲ ಆಗ್ರಹಗಳನ್ನ ಇವತ್ತು ಬೇಡಿಕೆಗಳನ್ನ ಇಡ್ತಾ ಇದ್ದೀರಿ ಸರ್? ನಮಗೆ ನಮ್ಮ ನೆಚ್ಚಿನ ನಾಯಕರು, ಈ ಸಮಾಜದ ಹಿರಿಯ ನಾಯಕರು ಇಡೀ ರಾಜ್ಯದಲ್ಲೇ, ಅವರು 7 ಬಾರಿ ಸಂಸದರಾಗಿ 10 ವರ್ಷಗಳ ಕಾಲ ಕೇಂದ್ರ ಸಚಿವರಾಗಿ ಮತ್ತೆ ನಮ್ಮ ರಾಜ್ಯದಲ್ಲೂ ಸಚಿವರಾಗಿ ತುಂಬಾ ಅದ್ಭುತವಾಗಿ ಕಾರ್ಯಗಳನ್ನು ಮಾಡ್ಕೊಂಡು ಬಂದಂತ ನಾಯಕರು. ಅವರೇ ನಮಗೆ ಆಧಾರ ಸ್ತಂಭ. ಈ ನಮ್ಮ ಮಾದಿಗ ಸಮುದಾಯಕ್ಕೆ ನಮ್ಮ ರಾಜ್ಯದಲ್ಲಿ ಅವರೇ ಆಧಾರ ಸ್ತಂಭ. ಸೀನಿಯರ್ ಇದ್ದಾರೆ, ಅಂತವ್ರನ್ನ ಪರಿಗಣನೆಗಳು ತಗೊಂಡು ಅವ್ರಿಗೆ ಒಳ್ಳೆ ಪೋರ್ಟ್ಫೋಲಿಯೋ ಕೊಡ್ಬೇಕಂತ ನಾವು ಆಗ್ರಹ ಮಾಡ್ತಾ ಇದೀವಿ. ಒಂದು ವೇಳೆ ಏನಾದ್ರು ಮಾಡಿಲ್ಲ ಅಂದ್ರೆ ನಾವು 224 ಕ್ಷೇತ್ರಗಳಲ್ಲಿ 165 ಕ್ಷೇತ್ರಗಳಲ್ಲಿ ಮಾದಿಗರು ನಿರ್ಣಾಯಕರಾಗಿರುತ್ತೇವೆ. ಮುಂದಿನ ದಿನದಲ್ಲಿ ಚುನಾವಣೆಗಳಲ್ಲಿ ಈ ಪಕ್ಷಕ್ಕೆ ತೊಂದರೆ ಆಗ್ತೈತೆ. ಈಗ ಎಲ್ಲೊಂದ್ ಕಡೆ ಬೆಳಗ್ಗೆ ಏನು ಸಚಿವರು ಮಾತಾಡ್ತಾ ಹೇಳ್ತಿದ್ರು, ಒಂದ್ ಕಡೆ ನಮ್ಮ ಹಿರಿಯರನ್ನ ಗಮನಕ್ಕೆ ತಗೊಳ್ತಿಲ್ಲ, ನಾವು ತಾಯಿ ಸ್ಥಾನದಲ್ಲಿ ಇರ್ತಕ್ಕಂಥ ನಾವು ಹಿರಿಯರು ನಮ್ಮನ್ನಾಗ್ಲಿ ಮತ್ತೆ ಇರ್ತಕ್ಕಂಥ ಮತ್ತಷ್ಟು ಹಿರಿಯರು ರಾಮಲಿಂಗಾರೆಡ್ಡಿ ಅವರನ್ನು ಯಾರು ಕೂಡ ಪರಿಗಣಕ್ಕೆ ತಗೊಳ್ತಿಲ್ಲ ಅಂತಕ್ಕಂಥದ್ದು. ಈಗ ಹೈಕಮಾಂಡ್ ಮೊರೆ ಹೋದ್ರು ಕೂಡ ಈ ರೀತಿ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅನ್ಸುತ್ತೆ ನಿಮ್ಗೆ? ಇದು ಅವ್ರು ಮಾಡ್ತಾ ಇರ್ತಕ್ಕಂಥ ದ್ರೋಹ. ಇದು ಹಿರಿಯರಿಗೆ ಅವಮಾನ ಮಾಡ್ತಾ ಇದ್ದಾರೆ. ಅವಮಾನ ಮಾಡಿದ್ದಲ್ಲಿ ಇಡೀ ರಾಜ್ಯದಲ್ಲಿ ಜನ
ಒಕ್ಕಲೆ ಕೆಲಸ ಆಗ್ತೈತೆ. ಅದರಿಂದ ಇದನ್ನ ಮನಗೊಂಡು ಹೈಕಮಾಂಡ್ ಅವರು ಕೂಡಲೇ ಅವರಿಗೆ ತಕ್ಕಂತ ಅವ್ರ ಕ್ಯಾಲಿಬರ್ಗೆ ತಕ್ಕಂತ ಖಾತೆಗಳನ್ನ ಕೊಟ್ಟು ಅವರು ಸರಿಪಡಿಸ್ಕೋಬೇಕಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೀನಿ. ಅವರು ಕೂಡ ಒಂದು ಕಡೆ ಸಮಾಜ ಕಲ್ಯಾಣ ಇಲಾಖೆ ಕೊಡಬೇಕು, ಜೊತೆಲಿ ಅದು ಆ ಖಾತೆಯಲ್ಲಿ ನನಗೆ ಒಲವಿದೆ, ಆಸಕ್ತಿ ಇದೆ ಅಂತಕ್ಕಂಥ ವಿಚಾರಗಳು ಕೂಡ ಪ್ರಸ್ತಾಪ ಮಾಡಿರ್ತಕ್ಕಂಥ ಜೊತೆಲಿ ಕೃಷಿಯೇತರ ಅಂದ್ರೆ ರೈತರಿಗೆ ನಾನು ಬೆನ್ನೆಲುಬಾಗಿ ನಿಂತ್ಕೊಳ್ತೀನಿ, ಆ ಖಾತೆ ಕೂಡ ಕೊಟ್ಟರು ಕೂಡ ನಾನು ನಿಭಾಯಿಸೋದಕ್ಕೆ ರೆಡಿ ಅಂತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಿದ್ರು. ಅವರ ಹಿರಿತನಕ್ಕೆ ಸಮಾಜ ಕಲ್ಯಾಣ ಇಲಾಖೆನೇ ಸೂಕ್ತ. ಯಾಕಂದ್ರೆ 101 ಜಾತಿಗಳಿಗೂ ಸಾಮಾಜಿಕ ನ್ಯಾಯ ಕೊಡ್ಬೋದು. ಈಗ ನಮ್ಮ ಮಹದೇವಪ್ಪ ಅವರು ಅದನ್ನ 3 ವರ್ಷ ಕಾಲ ನಿಭಾಯಿಸಿದ್ದಾರೆ. ಹಿರಿಯ ಸಚಿವರಿಗಾದಂತ KH ಮುನಿಯಪ್ಪನವರಿಗೆ ಇನ್ನು 2 ವರ್ಷ ಉಳಿದಿದೆ. ಅದನ್ನ ಕೊಟ್ರೆ ಎಲ್ಲರಿಗೂ ನ್ಯಾಯ ಸಿಗುತ್ತೆ. ಅಥವಾ ಅದು ಸಾಧ್ಯ ಆಗ್ಲಿಲ್ಲ ಅಂದ ಮಟ್ಟಿಗೆ ಗ್ರಾಮೀಣಾಭಿವೃದ್ಧಿ ಇದೆ, ಅದಾಗ್ಲೇಬೇಕು. ನಾವು ಒತ್ತಾಯ ಮಾಡ್ತಾ ಇದೀವಿ. ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ಪಂಗಡದ ಇದು 3 ಹಿಂದೆ ಹೈಕಮಾಂಡ್ ಮನೆ ಹಾಕ್ಲಿಲ್ಲ ಅಂತ ಪಕ್ಷದಲ್ಲಿ ಮುಂದಿನ ನಿಮ್ಮ ಆ ನೆಲ ಹೇಗಿರುತ್ತೆ? ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಹೋರಾಟ ನಡೀತದೆ. ಇಡೀ ಸಮುದಾಯ ಈಗಾಗಲೇ ತಿರುಗಿ ಬಿದ್ದಿದೆ. ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ರಾಜೀನಾಮೆ ಕೊಡ್ತಾರಾ ಸರ್? 100% ಕೊಡ್ತಾರೆ. ಈಗ ಇಡೀ ಸಮುದಾಯ ಏನ್ ತೀರ್ಮಾನ ತಗೊಳುತ್ತೆ, ಮಾನ್ಯ ಮಂತ್ರಿಗಳು ಆ ಸಮುದಾಯದ ತೀರ್ಮಾನಕ್ಕೆ ಬದ್ಧರಾಗಿದ್ದಾರೆ. ಸಮುದಾಯ ಎಲ್ಲ ಒಕ್ಕೂರ್ಲಿಂದ ಹೈಕಮಾಂಡ್ ಹತ್ರ ಮೊದಲು ಒತ್ತಾಯ ಮಾಡ್ತೀವಿ. ನಮ್ಮ ನಾಯಕರುಗಳಿಗೆ ಉನ್ನತ ಸ್ಥಾನ ಕೊಡಿ, ಗೌರವ ನಡೆಸ್ಕೊಳ್ಳಿ, ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಿ ಅಂತ ಒತ್ತಾಯ ಮಾಡ್ತೀವಿ. ಅವ್ರೇನಾದ್ರೂ ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ತೀರ್ಮಾನ ಸಮುದಾಯ. ಈಗ ಸೌಮ್ಯ ಸ್ವಭಾವನೆ ಮಾರಕ ಆಯ್ತಾ KH ಮುನಿಯಪ್ಪನವ್ರಿಗೆ? ಈಗ ಅವರು ಅಪಾರವಾದಂತ ದೈವ ಭಕ್ತರು. ಆ ದೈವ ಭಕ್ತರು ಮತ್ತು ಸೌಮ್ಯ ಸ್ವಭಾವ ಎಲ್ಲರನ್ನೂ ಒಂದೇ ರೀತಿಯಲ್ಲಿ, ಎಲ್ಲ ಜಾತಿ ಧರ್ಮಗಳನ್ನ ಒಂದೇ ರೀತಿಯಲ್ಲಿ ಕಾಣುವಂತ ಯಾರು ರಾಜಕಾರಣಿ ಇದ್ರೆ ನಾನು ನೋಡೋ ಪೈಕಿ ನಮ್ಮ KH ಮುನಿಯಪ್ಪ ಅವರು. ಅವ್ರು ಯಾವ್ದನ್ನು ಕೇಳಿ ಪಡ್ಕೊಂಡಿಲ್ಲ ಇದುವರೆಗೂ. ನನಗೆ ಆ ಖಾತೆ ಕೊಡಿ, ಆ ಹುದ್ದೆ ಕೊಡಿ ಅಂದಿದ್ರೆ ಎಲ್ಲೆಲ್ಲೋ ಹುದ್ದೆ ಪಡ್ಕೊಳ್ಬಹುದಾಗಿತ್ತು. ಅವ್ರಿಗೆಲ್ಲ ಹುದ್ದೆಗಳು ಒಲಿದು ಬಂದಿರೋದು. ಇವತ್ತು ಶೋಷಿತರಲ್ಲಿ ಶೋಷಿತ ಸಮುದಾಯ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ನಾವು ಸಮುದಾಯದವರು ಅವ್ರ ಪರವಾಗಿ ಒತ್ತಾಯ ಮಾಡ್ತಾ ಇದೀವಿ, ನಮ್ಮ ನಾಯಕರಿಗೆ ಒಳ್ಳೆ ಹುದ್ದೆ ಕೊಡಿ ಅಂತ. ಇದು ಅವರು ಕೇಳದೆ ಇರೋದೇ ಒಂದ್ ಕಡೆ ನಮ್ಗೆ ಮಾರಕ ಆಗಿದೆ ಅನ್ನೋದು ಕೂಡ. ಎಲ್ಲ ಸಣ್ಣ ಪುಟ್ಟ ನೋಡ್ರಿ, ಮೊದಲನೇ ಇದು ಏನೋ ಎಕ್ಸ್ಪಾನ್ಷನ್ ಟೈಮಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ. ಖಾತೆ ಕೊಡ್ತಕ್ಕಂಥ ಸಂದರ್ಭದಲ್ಲೂ ಸರ್ವೇ ಸಾಮಾನ್ಯ. ಇದನ್ನೆಲ್ಲ ಕೂಡ ಸೀನಿಯರ್ಸ್ಗಳು ಹೈಕಮಾಂಡ್ ಕೂತಿ ಸರಿಪಡಿಸ್ತಾರೆ. ಸರ್ ಅಲ್ಲ, ಈಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಸೀನಿಯರ್ ಕಾಂಗ್ರೆಸ್ ಮುಖಂಡರು ಅವರೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲವೂ ನೆಟ್ಟಿಗಿಲ್ಲ ಅಂತ ಅನ್ಸುತ್ತಲ್ವಾ ಸರ್? ಆ ಥರ ಏನು ನೀವ್ಯಾಕಾದ್ರ ಸೃಷ್ಟಿ ಮಾಡ್ಕೊಂತೀರಾ? ಎಲ್ಲ ನೆಟ್ಗಿದೆ, ಎಲ್ಲ ಸರಿಪಡಿಸ್ತಾರೆ. ಹೈಕಮಾಂಡ್ ಶಕ್ತಿಯುತವಾಗಿದೆ, ಎಲ್ಲರನ್ನು ಕರೆಸಿ ಸಮಾಧಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ನಿಮ್ಗೆ ಖಾತೆಗೆ 2ನೇ ಲಿಸ್ಟ್ ಅಲ್ಲಿ ನೀವೇನಾದ್ರೂ ಬರ್ಬೋದು ಅಂತ ನಿರೀಕ್ಷೆ ಅನ್ಕೊಂಡಿದೀವಿ, ಕೊಡ್ತಾರೆ ಅಂತ ವಿಶ್ವಾಸ ಇಟ್ಕೊಂಡಿದೀವಿ. ಮೊದಲನೇ ಲಿಸ್ಟ್ ಅಲ್ಲೇ ಬರ್ಬೇಕಿತ್ತು ಅಂತ ಅನ್ಕೊಂಡಿದ್ದೀವಿ. ಯಾಕೆ ಹಂಗ ಅನ್ಕೊಳಕಾಯ್ತು? ನಾವು ಸಾಕಷ್ಟು ಸೀನಿಯರ್ಸ್ ಗಳಿದ್ದಾರೆ. ಹೇಳಿದ್ನಲ್ಲ, ಎಲ್ಲಿ ಡೆಮೋಕ್ರಸಿ, ಯಾವ ಪಾರ್ಟಿ ಡೆಮೋಕ್ರಸಿ ಇರ್ತದೆ ಅಲ್ಲಿ ಕೇಳ್ತಕ್ಕಂಥ ಹಕ್ಕನ್ನ ಎಲ್ಲ ಕೂಡ ಬೆಳೆಸ್ಕೊಂಡಿದ್ದಾರೆ. ಇಲ್ಲಿ ಡೆಮೋಕ್ರಸಿ ಇದೆ ಕಾಂಗ್ರೆಸ್ನಲ್ಲಿ, ಬೇರೆ ಕಡೆ ಡೆಮೋಕ್ರಸಿ ಇಲ್ಲ. ಎಲ್ಲ ಕಡೆ ಹಿಪೋಕ್ರಸಿ ಅಲ್ಲೆಲ್ಲ. ಅದರಿಂದ ನಮ್ಮ ಪಕ್ಷದಲ್ಲಿ ಡೆಮೋಕ್ರಸಿ ಇದೆ, ಮಾತಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ, ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೂ ಅವಕಾಶ ಇದೆ.